ಪೋಕ್ಸೋ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ತೀರ್ಪು ಬಂದಿದೆ. ಈ ಹಿನ್ನೆಲೆ ಶ್ರೀಗಳ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಈ ಕೇಸ್ನ ಸಂಪೂರ್ಣ ಹಿನ್ನೋಟ ಜೊತೆಗೆ ಶ್ರೀಗಳು ಏನ್ ಹೇಳಿದ್ರು, ಮುಂದಿನ ಕಾನೂನು ಪ್ರಕ್ರಿಯೆ ಏನು, ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್. ಕೋರ್ಟ್ ಆವರಣದಲ್ಲಿ ಭಕ್ತಾದಿಗಳ ಹರ್ಷೋದ್ಗಾರ. ದಾವಣಗೆರೆ ವಿರಕ್ತ ಮಠದಲ್ಲಿ ಶ್ರೀಗಳಿಗೆ ಅದ್ದೂರಿ ಸ್ವಾಗತ. ಚಿತ್ರದುರ್ಗ ಮುರುಘಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದಲ್ಲಿ ಶ್ರೀಗಳು ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ. ಮುರುಘಾ ಶ್ರೀ ನಿರ್ದೋಷಿ ಎಂಬ ತೀರ್ಪು ಪ್ರಕಟವಾಗ್ತಿದ್ದಂತೆ ಕೋರ್ಟ್ ಹೊರಭಾಗದಲ್ಲಿ ಶ್ರೀಮಠದ ಭಕ್ತರು ಕುಣಿದು ಕುಪ್ಪಳಿಸಿದ್ರು. ಮುರುಗೇಶನ ಆಶೀರ್ವಾದದಿಂದ ಜಯ ಸಿಕ್ಕಿದೆ ಎಂದು ಸಂಭ್ರಮಿಸಿದ್ರು. ಇತ್ತ ದಾವಣಗೆರೆಯಲ್ಲಿ ಶ್ರೀಗಳು ಈ ಬಗ್ಗೆ ಮೊಟ್ಟ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂವಿಧಾನದ ದಿನದ ಎಲ್ಲರಿಗೂ ಶುಭಾಶಯ ಕೋರಿ ಈಗ ಏನನ್ನು ನಾನು ಹೇಳಲು ಸಿದ್ಧನಿಲ್ಲ. ಮುಂದಿನ ದಿನಗಳಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತೇನೆ ಎಂದರು. ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು, ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ. ಎರಡು 2022 ಆಗಸ್ಟ್ 26 ಮೈಸೂರಿನಲ್ಲಿ ಪೋಕ್ಸೋ ಕೇಸ್ ದಾಖಲು. 2022 ಆಗಸ್ಟ್ 27 ಈ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ಶಿಫ್ಟ್. 2022 ಸೆಪ್ಟೆಂಬರ್ 1 A1 ಮುರುಘಾ ಶ್ರೀ, A2 ವಾರ್ಡನ್ ರಶ್ಮಿ ಅರೆಸ್ಟ್. 2022 ಅಕ್ಟೋಬರ್ 13 ಅಡುಗೆ ಸಹಾಯಕಿಯಿಂದ ಮತ್ತೊಂದು ದೂರು. ಮುರುಘಾ ಶ್ರೀ, ರಶ್ಮಿ, ಬಸವಾದಿತ್ಯ, ಪರಮಶಿವಯ್ಯ, ವಕೀಲ ಗಂಗಾಧರಯ್ಯ, ಮಹಾಲಿಂಗ, ಕರಿಬಸಪ್ಪ ಮೇಲೆ ಕೇಸ್ ದಾಖಲು. 2022 ಅಕ್ಟೋಬರ್ 27 ಮೊದಲ ಕೇಸ್ನ 694 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 2023 ಜನವರಿ 10 ಎರಡನೇ ಪೋಕ್ಸೋ ಕೇಸ್ನ 761 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 2023 ನವೆಂಬರ್ 8 ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು. 2023 ನವೆಂಬರ್ 13 ಮುರುಘಾ ಸ್ವಾಮೀಜಿ ಜೈಲಿನಿಂದ ಬಿಡುಗಡೆ. ಇಂದು ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಿಂದ ತೀರ್ಪು. ಶ್ರೀಗಳು ನಿರ್ದೋಷಿ ಎಂದು ನ್ಯಾಯಮೂರ್ತಿ GC ಹಡಪದವರ ಪೀಠದಿಂದ ತೀರ್ಪು. ಪ್ರಕರಣದಿಂದ 3 ಆರೋಪಿಗಳು ಖುಲಾಸೆ. ಫಸ್ಟ್ ಪ್ರಕರಣದಲ್ಲಿ ಇವತ್ತು 2 ಕೇಸ್ ಇದೆ, 2 ಚಾರ್ಜ್ ಶೀಟ್ ಇತ್ತು. 181/22, 182/22 ಅಂತ 2 ಕೇಸಲ್ಲೂ ಕೂಡ ಇವತ್ತು ಬಿಡುಗಡೆ ಆಗಿದೆ, ಅಕ್ವಿಟ್ ಅಂತ ಆಗಿದೆ. ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೂ ಜಜ್ಮೆಂಟ್ ಇನ್ನೂ ನೋಡಿಲ್ಲ. ಜಜ್ಮೆಂಟ್ ಕರೆಕ್ಷನ್ ಆದ್ಮೇಲೆ ನಾಳೆ ನಾಡಿದ್ದು ಸಿಗ್ಬೋದು ನಮಗೆ. ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ, ಸ್ಟೇಟ್ ಪರವಾಗಿ. ಅಂದ್ರೆ ಈಗ ಅವರು ಜಿಲ್ಲೆಗೆ ಬರೆದಂತೆ ನಿರ್ಬಂಧ ಇತ್ತು ಅಲ್ಲ, ಅದು ಇನ್ನು ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥ, ಗೊತ್ತಾಯ್ತಾ? ಇನ್ನೊಂದು ಕೇಸಲ್ಲಿ ಅದು 2ನೇ ಪ್ರಕರಣದಲ್ಲಿ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ. ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನೋ ಹೈಕೋರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಾದ್ರು ಸ್ಟೇ ವೆಕೇಟ್ ಆಯ್ತು ಅಂದ್ರೆ 2ನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರುವಾಗುತ್ತೆ ಪ್ರಕರಣ ಕೋರ್ಟ್ ಅಲ್ಲಿ. ಇನ್ನು 2023 ನವೆಂಬರ್ನಲ್ಲಿ ಶ್ರೀಗಳು ಜಾಮೀನಿನ ಮೇಲೆ ರಿಲೀಸ್ ಆದ ನಂತರದಿಂದ ದಾವಣಗೆರೆಯ ವಿರಕ್ತ ಮಠದಲ್ಲಿ ಇದ್ರು. ಇಂದು ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದ ನಂತರ ಮಠದ ಆವರಣದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಕೋರ್ಟ್ ತೀರ್ಪು ಬಂದ ನಂತರ ಚಿತ್ರದುರ್ಗದಿಂದ ಸೀದಾ ದಾವಣಗೆರೆಗೆ ಆಗಮಿಸಿ ಜಯದೇವ ಜಗದ್ಗುರುಗಳ ಆಶೀರ್ವಾದ ಪಡೆದ್ರು. ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಮುರುಘಾ ಶರಣರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆದ್ರೆ ಮತ್ತೊಂದು ಪೋಕ್ಸೋ ಕೇಸ್ ಬಾಕಿ ಇದ್ದು ಆ ತೀರ್ಪು ಏನಾಗಿರಲಿದೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ. ಚಿತ್ರದುರ್ಗದಿಂದ ರಾಜಶೇಖರ್, ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್.